ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಇವತ್ತು ವಿಜಯನಗರ 4th ಸ್ಟೇಜ್ ಅಲ್ಲಿ 2030 ಡ್ಯೂಪ್ಲೆಕ್ಸ್ ಮನೆನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಳಗಡೆ ಹೋಗಿ ಈ ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡೋಣ ಬನ್ನಿ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಮನೆ ಮುಂದೆ ಆರಾಮಾಗಿ ಒಂದು ಕಾರ್ನ ಪಾರ್ಕ್ ಮಾಡ್ಬೋದು. ಹಾಗೆ 30 ಫೀಟ್ ರೋಡ್ ಕೂಡ ಇದೆ. ಇನ್ನು ಮನೆಯ ಗೇಟ್ ವಿಚಾರಕ್ಕೆ ಬಂದ್ರೆ MS ಸ್ಟೀಲ್ಸ್ ನ ಯೂಸ್ ಮಾಡಿದ್ದಾರೆ. ಒಳಗಡೆ ಬಂದ್ರೆ 2 ಗಾಡಿನ ಆರಾಮಾಗಿ ನೀವು ಪಾರ್ಕ್ ಮಾಡ್ಕೋಬಹುದು. ಹಾಗೆ ಇದಕ್ಕೆ ಆಂಟಿ ಸ್ಕಿಡ್ ಟೈಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇನ್ನು ಫೇಸಿಂಗ್ ವಿಚಾರಕ್ಕೆ ಬಂದ್ರೆ ಸೈಡ್ ಬಂದು ವೆಸ್ಟ್ ಫೇಸಿಂಗ್ ಆಗಿರುತ್ತೆ, ಹಾಗೆ ಡೋರ್ ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ಇನ್ನು ಡೋರ್ ವಿಚಾರಕ್ಕೆ ಬಂದ್ರೆ ಕಂಪ್ಲೀಟ್ ಫಸ್ಟ್ ಟೀಕ್ ಯೂಸ್ ಮಾಡಿದ್ದಾರೆ. ಅಂಡ್ ಇದರ ಫಿಟ್ಟಿಂಗ್ಸ್ ಬಂದು ಯುರೋಪ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ನೀವು ವಿಂಡೋಸ್ ನೋಡ್ತಾ ಇರ್ಬೋದು, 6 ಫೀಟ್ ವಿಂಡೋಸ್ ಇದೆ. ಸೊ ನಿಮಗೆ ಹಾಲ್ ಅಲ್ಲಿ ಸನ್ಲೈಟ್ಗೆ ಯಾವುದೇ ತರದ ಕೊರತೆ ಇರಲ್ಲ. ಸೊ ಇದು ನಿಮ್ಮ ಲಿವಿಂಗ್ ಏರಿಯಾ ಆಗಿರುತ್ತೆ. ಸೊ ಇಲ್ಲಿ ನೀವು ಒಂದು L ಶೇಪ್ ಸೋಫಾನ ಹಾಕೊಬಹುದು. ಅಂಡ್ ಇದು ನಿಮ್ಮ ಟಿವಿ ಕ್ಯಾಬಿನೆಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಈ ಟಿವಿ ಕ್ಯಾಬಿನೆಟ್ ನ ಎಷ್ಟು ಡಿಸೈನ್ ಆಗಿ ಒಂದು ಒಳ್ಳೆ ಗುಡ್ ಲುಕಿಂಗ್ ಆಗಿ ಮಾಡಿದ್ದಾರೆ ಅಂತ. ಸೊ ನೀವಿಲ್ಲಿ 60 ಇಂಚಸ್ ಟಿವಿನ ಹಾಕೋಬಹುದು. ಸೊ ನೀವು ಹಾಗೆ ಒಳಗಡೆ ಬಂದ್ರೆ ಪೂಜಾ ರೂಮ್ನ ನೋಡ್ಬೋದು. ಸೊ ಇದರದ್ದು ಡೋರ್ನ ಫಸ್ಟ್ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ಹಾಗೆ ಟಿಫಾನ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಸೊ ಒಳಗಡೆ ಹೋದ್ರೆ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಅಂಡ್ ಹಾಗೇನೆ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಇಟ್ಕೊಳ್ಳೋಕೆ ಒಳ್ಳೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇದು ನಿಮ್ಮ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲಾನು ಕೂಡ ಸಾಫ್ಟ್ ಕ್ಲೋಸಿಂಗೇ ಆಗಿರುತ್ತೆ. ಸೊ ಹಾಗೇನೆ ನಿಮ್ಗೆ ಎಲ್ಲಾ ಮೆಟೀರಿಯಲ್ಸ್ನು ಸ್ಟೋರ್ ಮಾಡ್ಕೊಳ್ಳೋಕೆ ನಿಮಗೆ ತುಂಬಾನೇ ಒಳ್ಳೆ ಕಂಪಾರ್ಟ್ಮೆಂಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ನಿಮಗೆ ಒಂದು AH ಪಾಯಿಂಟ್ನ ಕೊಟ್ಟಿದ್ದಾರೆ. ಸೊ ನಿಮ್ದು ಯಾವುದೇ ತರಹದ ಮೈಕ್ರೋ ಓವನ್ ಇರ್ಬೋದು ಅಥವಾ ಅದರ್ ಕಿಚನ್ ಅಪ್ಲಯನ್ಸಸ್ ಇರ್ಬೋದು, ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿನ AH ಪಾಯಿಂಟ್ ಬಂದ್ರೆ ನಿಮ್ಮ ವಾಟರ್ ಪ್ಯೂರಿಫೈಯರ್ನ ನೀವು ಇಲ್ಲಿ ಫಿಟ್ ಮಾಡಿಸ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಒಂದು ಸಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಪಕ್ಕದಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ನಿಮ್ಮ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಬಹುದು. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ನೋಡ್ತಿರ್ಬೋದು ನಿಮಗೆ ಇಲ್ಲಿ ಒಂದು ಕ್ಯೂಟ್ ಆಗಿರೋ ಕಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಮೇಲ್ಗಡೆ ಕೂಡ ನಿಮಗೆ ಯುಟಿಲಿಟಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಒಂದು ರೂಮ್ ಅಲ್ಲಿ ನೀವು ಒಂದು ಒಳ್ಳೆ ಕ್ವೀನ್ ಸೈಜ್ ಬೆಡ್ ನ ಹಾಕೋಬಹುದು. ಈ ರೂಮ್ ಅಲ್ಲಿ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ತರದ ಕೊರತೆನೂ ಇರಲ್ಲ. ಇಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಆಲ್ಸೋ ವೆಸ್ಟರ್ನ್ ಟಾಯ್ಲೆಟ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಿಮಗೆ ಒಂದು ಸಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಮ ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಯಾವುದೇ ತರದ UPS ಅಪ್ಲಯನ್ಸಸ್ ನ ನೀವು ಇಲ್ಲಿ ಕೆಳಗಡೆನೂ ಇಟ್ಕೋಬಹುದು. ಕೆಳಗಡೆ ಹೇಗಿತ್ತು ಅಂತ ನೋಡಿದ್ರಿ, ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ನೀವೆಲ್ಲಿ ನೋಡ್ತಿರ್ಬೋದು ರೇಲಿಂಗ್ಸ್ಗೆ SS ರೇಲಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಸ್ಟೆಪ್ಸ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಿರೋದು ಮನೆಯ ಮಾಸ್ಟರ್ ಬೆಡ್ರೂಮ್. ಅದು ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇದು ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನೀವು ಕಿಂಗ್ ಸೈಜ್ ಬೆಡ್ ನ ಕೂಡ ಹಾಕಬಹುದು. ಇಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ತುಂಬಾನೇ ಒಳ್ಳೆ ಕಬೋರ್ಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ವಾಶ್ರೂಮ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅಟ್ಯಾಚ್ ವಾಶ್ರೂಮ್ಸ್ ಇದೆ. ಹಾಗೆಯೇ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿನ ಫಿಟ್ಟಿಂಗ್ಸ್ ಕೂಡ ನಮಗೆ ಜಾಗ್ವಾ ಫಿಟ್ಟಿಂಗ್ಸೇ ಆಗಿರುತ್ತೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಇದು ಮನೆಯ ಥರ್ಡ್ ಬೆಡ್ರೂಮ್ ಆಗಿರುತ್ತೆ. ಸೊ ಇದು ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನೀವು ಒಂದು ಕ್ವೀನ್ ಸೈಜ್ ಬೆಡ್ನ ಹಾಕೋಬಹುದು. ಇಲ್ಲಿನ ಸ್ಟೋರೇಜ್ ಕೆಪಾಸಿಟಿ ಕೂಡ ನಿಮಗೆ ಚೆನ್ನಾಗಿದೆ. ಹಾಗೆಯೇ ಇಲ್ಲೂ ಕೂಡ ಮಿರರ್ನ ಪ್ರೊವೈಡ್ ಮಾಡಿದ್ದಾರೆ. ಈ ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿನ ಫಿಟ್ಟಿಂಗ್ಸ್ ಕೂಡ ಜಾಗ್ವಾರೇ ಆಗಿರುತ್ತೆ. ಇದು ಈ ಮನೆಯ ಬ್ಯೂಟಿಫುಲ್ ಬಾಲ್ಕನಿ ಆಗಿರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಮನೆಯೆಲ್ಲ ನೋಡಿದ್ರಿ ಅಲ್ವಾ, ಬನ್ನಿ ಮನೆಯ ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಬರ್ತಿದ್ದಂಗೆ ನಿಮಗೆ ಒಂದು ಸೇಫ್ಟಿ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಇದನ್ನು ಕೂಡ MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನೋಡ್ತಿರ್ಬೋದು ನಿಮಗೆ 750 ಲೀಟರ್ಸ್ದು ಒಂದು ಟ್ಯಾಂಕ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮುಂದೆ ಬಂದರೆ ಬಟ್ಟೆ ಒಣಗಾಕೋಕ್ಕೆ ಅಂತ ನಿಮಗೆ ಒಂದು ಟೀ ಸ್ಟ್ಯಾಂಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಗೆ ಕಂಪ್ಲೀಟ್ ಆಗಿ ರೆಡ್ ಬ್ರಿಕ್ಸ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಮನೆಗೆ 10 ಪಿಲ್ಲರ್ಸ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಈ ಮನೆಯ ಸಿಮೆಂಟ್ ಬಂದು ACC ಸಿಮೆಂಟ್ನ ಯೂಸ್ ಮಾಡಿ ಮನೆನ ಕಟ್ಟಿದ್ದಾರೆ. ಇನ್ ವೈರ್ಸ್ ವಿಚಾರಕ್ಕೆ ಬಂತು ಅಂತಂದರೆ V-Guard ವೈರ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸ್ವಿಚಸ್ ವಿಚಾರಕ್ಕೆ ಬಂತು ಅಂತಂದರೆ ಲಿಶಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಅಮ್ಯುನಿಟೀಸ್ ವಿಚಾರಕ್ಕೆ ಹೇಳಬೇಕು ಅಂತಂದರೆ ರಿಂಗ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ನಿಮ್ಗೆ ಯಾವುದೇ ಡೈಲಿ ಎಸೆನ್ಷಿಯಲ್ಸ್ ಆದರೂ ವಿತಿನ್ 500 ಮೀಟರ್ಸ್ ರೇಂಜಲ್ಲಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ಥರದ ಪ್ರಾಬ್ಲಮ್ ನಮಗೆ ಇಲ್ಲಿರಲ್ಲ. ಎಲ್ಲಾನು ವಿತಿನ್ 500 ಮೀಟರ್ಸ್ ಒಳಗಡೆ ನಮಗೆ ಪ್ರೊವೈಡ್ ಮಾಡಿದ್ದಾರೆ.
ಇಷ್ಟೆಲ್ಲ ಅಮ್ಯುನಿಟೀಸ್ ಇರೋ ಮನೆನ ನೀವು ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 98 lakhs, ಅಂದರೆ 98 ಲಕ್ಷನ ಕೋಟ್ ಮಾಡ್ತಿದ್ದಾರೆ. ಸೊ ಅದು ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಮನೆನ ನಿಮ್ದಾಕ್ಸ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನೀವು ನಮ್ಮ ಆಫೀಸ್ಗೂ ಬಂದು ಕೂಡ ಈ ಮನೆನ ಬುಕ್ ಮಾಡ್ಬೋದು. ಸೊ ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲ್ ಅಲ್ಲಿ. ನಮ್ಮ ಕಡೆಯಿಂದ ಇಲ್ಲಿಗೆ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ. ನಾವು ಯಾವುದೇ ತರ ಚಾರ್ಜ್ ಕೂಡ ಮಾಡಲ್ಲ. ಸೊ ಇದೇ ತರ ಬಹಳಷ್ಟು ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತರ್ತೀವಿ. ಅಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.